ನಮ್ಮ ಮೆಗಾ ಭಾರತ್ ಕಂಪ್ನಿಯ 2ನೇ ತಿಂಗಳ ಮೆಗಾ ಲಾಯಲ್ಟಿ ಪ್ರೋಗ್ರಾಮ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಮೊದಲನೇದಾಗಿ ನಮ್ಮ ಮೆಗಾ ಭಾರತ್ ಕಂಪ್ನಿಯ ಬಗ್ಗೆ ನಮ್ಮ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಲೋ, ನಮ್ಮ ಮೆಗಾ ಭಾರತ್ ಕಂಪ್ನಿಯ ಪವರ್ ಹೌಸ್ ಟ್ಯಾಲೆಂಟೆಡ್ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ಸ್ ನಮ್ಮ ಕಂಪ್ನಿಯ ಸ್ಮಾಲ್ ಸೇವಿಂಗ್ ಪ್ಲಾನ್ ಬಗ್ಗೆ ಡಿಫ್ರೆಂಟ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಅವರು ಜನರಿಗೆ ರೀಚ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಕ್ಷಾಂತರ ಜನ ಆ ಒಂದು ಯೂಟ್ಯೂಬ್ ವಿಡಿಯೋಸ್ ಆಗಲಿ ಇನ್ಸ್ಟಾ ವಿಡಿಯೋಸ್ ಆಗಲಿ ನೋಡಿ ನಮಗೆ ಕರೆ ಮಾಡಿ ನಮ್ಮ ಕಂಪ್ನಿಯ ಚಂದಾದಾರರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಇನ್ಫ್ಲೂಯೆನ್ಸರ್ಸ್ ಮಂಜೇಶ್ ತಮಟೆ ಅವರು ಬಂದಿದ್ದಾರೆ, ಅವ್ರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮುಕುಸ್ ಮ್ಯಾಜಿಕ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸುಸ್ವಾಗತ. ಅದೇ ರೀತಿ ಆರ್ಮಿ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಗಜೇಂದ್ರ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಭರತ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ರಾಜು ಮತ್ತು ದಯಾ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಮನ್ಸೂರ್ ಬಾಯಿ ಬಂದಿದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೂರ್ ಅವರು, ಇಮ್ರಾನ್, ಬಕಾಶ್, ಅಸ್ರಾರ್, ಸರ್ವರ್ ಹಾಗೂ ಸಲ್ಮಾನ್ ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮೆಗಾ ಭಾರತ್ ಕಂಪ್ನಿಯ ಪ್ರಮೋಟರ್ಸ್, ನಮ್ಮ ಬೆನ್ನೆಲುಬು, ನಮ್ಮ ಪಿಲ್ಲರ್ಸು, ಅವರು ಸಹ ಈ ಸ್ಮಾಲ್ ಸೇವಿಂಗ್ ಪ್ಲಾನ್ ಬಗ್ಗೆ ಜನರಿಗೆ ತಿಳಿಸಿ ಅವರನ್ನು ಕೂಪನ್ ಬೈ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಸೊ ನಮ್ಮ ಈ ಮೆಗಾ ಭಾರತ್ ಕಂಪ್ನಿಯ ಆತ್ಮೀಯರು, ಪ್ರೋತ್ಸಾಹಕರು, ನಮ್ಮ ಚಂದಾದಾರರು, ನೀವು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇವತ್ತು. ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸಾವಿರಾರು ಜನ ಯೂಟ್ಯೂಬ್ ಲೈವ್ ನೋಡ್ತಾ ಇದ್ದೀರಾ ನೀವೆಲ್ಲ, ಅವ್ರಿಗೂ ಸಹ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಸೊ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ವಿಶೇಷವಾಗಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿಂತಾಮಣಿ ತಾಲೂಕು ಅವರಾಗಿರ್ಬೋದು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರಾಗಿರ್ಬೋದು, ಅಥವಾ ಕೋಲಾರ ಡಿಸ್ಟಿಕ್ ಆಗಿರ್ಬೋದು, ಅವ್ರಿಗೆಲ್ಲ ಚಿಂತಾಮಣಿ ಬಗ್ಗೆ ಗೊತ್ತು. ಮೆಗಾ ಭಾರತ್ ಕಂಪ್ನಿ ಆಫೀಸ್ ಬಗ್ಗೆ ಅವ್ರು ಕೇಳಿ, ಸೊ ಆಫೀಸ್ ನೋಡಿ ಅವರು ಕೂಪನ್ ಬೈ ಮಾಡೋಕ್ಕೆ ಬರ್ತಾಯಿದ್ರು. ಆದರೆ ವಿಶೇಷವಾಗಿ ನಮ್ಮ ನಾರ್ತ್ ಕರ್ನಾಟಕ ಜನ, ಸೊ ಏನು ಬೀದರು, ಗುಲ್ಬರ್ಗ, ರಾಯಚೂರು, ಜಮಖಂಡಿ, ಗದಗ, ಬಾಗಲಕೋಟೆ, ಬಳ್ಳಾರಿ, ಹಂಪಿ, ಹುಬ್ಳಿ, ಧಾರವಾಡ, ಆ ಕಡೆಯಿಂದ ಜನ ಈ ಒಂದು ಇನ್ಫ್ಲೂಯೆನ್ಸರ್ಸು ಆ ವಿಡಿಯೋಸ್ ನೋಡಿ ನಮಗೆ ಕಾಲ್ ಮಾಡ್ತಾಯಿದ್ರು. ಅವ್ರಿಗೆ ನಾವು ಚಿಂತಾಮಣಿ ಬಗ್ಗೆ ಅಡ್ರೆಸ್ ಹೇಳಿದ್ರೂ ಗೊತ್ತಿಲ್ಲ ಅವ್ರಿಗೆ. ಸರ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾಯಿದ್ರು. ನಾವು ಡೀಟೇಲ್ಸ್ ಎಲ್ಲ ಹೇಳಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಬೆಂಗಳೂರು ಹತ್ರ ಬರುತ್ತೆ ಅಂತ ಹೇಳಿದಾಗ, ಓ ಹೌದಾ ಸರ್, ಹಾಗಾದರೆ ನಾನು ಕೂಪನ್ ಬೈ ಮಾಡ್ಬೋದಾ ಅಂತ ಕೇಳ್ತಾಯಿದ್ರು. ಖಂಡಿತವಾಗ್ಲೂ ಸರ್, ನಾವು ಸ್ಕ್ಯಾನರ್ ಕಳಿಸಿ ಅವ್ರಿಗೆ ಪೇಮೆಂಟ್ ಮಾಡೋಕ್ಕೆ ಹೇಳಿದಾಗ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸಾವಿರಾರು ಜನ ನಾರ್ತ್ ಕರ್ನಾಟಕದ ಬಂದು ನಮ್ಮ ಹತ್ರ ಕೂಪನ್ ಬೈ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ವಿಶೇಷನ ನಾನು ವೇದಿಕೆಗೆ ಆಹ್ವಾನಿಸ್ತೀನಿ. ಆರ್ಮಿ ಸತೀಶ್ ಅವರು ಮತ್ತು ಗಜೇಂದ್ರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ನಮ್ಮ MD ಫೌಂಡರ್ ನಾಗರಾಜ್ ಅವರು ಅವ್ರಿಗೆ ಸಣ್ಣ ಸನ್ಮಾನ ಮಾಡಬೇಕಾಗಿ ವಿನಂತಿ. ದಯವಿಟ್ಟು ಚಪ್ಪಾಳೆ ಬರಲಿ ಎಲ್ಲರಿಂದ. ಕೇವಲ 12 ದಿನಗಳಲ್ಲಿ 226 ಜನನ ಜಾಯಿನ್ ಮಾಡಿಸಿದ್ದಾರೆ ನಮ್ಮ ಆರ್ಮಿ ಶ್ರೀನಿವಾಸ್ ಅವರು ಹಾಗೂ
ಗಜೇಂದ್ರ ಅವರು, ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಅದೇ ರೀತಿ ನಮ್ಮ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ರಾಜು ಮತ್ತು ದಯಾ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಪ್ಲೀಸ್ ಸರ್, ದಯವಿಟ್ಟು ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸರ್. ಕೇವಲ 12 ದಿನಗಳಲ್ಲಿ 226 ಜನನ ನಮ್ಮ ಮೆಗಾ ಭಾರತ್ ಕಂಪ್ನಿಗೆ ಜಾಯಿನ್ ಮಾಡಿಸಿದಂತಹ ಆರ್ಮಿ ಶ್ರೀನಿವಾಸ್ ಅವರು ಈ ಮೆಗಾ ಭಾರತ್ ಕಂಪ್ನಿಯ ಬಗ್ಗೆ 2 ಮಾತು ಮಾತಾಡಬೇಕಾಗಿ ವಿನಂತಿ. ಪ್ಲೀಸ್ ಸರ್, ಆರ್ಮಿ ಶ್ರೀನಿವಾಸ್ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆಗಮಿಸ್ತಾ ಇರ್ತಕ್ಕಂಥ ಮೆಗಾ ಭಾರತ್ ಫ್ಯಾಮಿಲಿ ಅವ್ರಿಗೆ, ಕೂಪನ್ ಬೈ ಮಾಡಿರೋರಿಗೆ, ಮತ್ತು ಯೂಟ್ಯೂಬಲ್ಲಿ ಲೈವ್ ನೋಡ್ತಾ ಇರ್ತಕ್ಕಂಥ ಎಲ್ಲ ಮೆಗಾ ಭಾರತ್ ಫ್ಯಾಮಿಲಿಯವರಿಗೆ ಮೆಗಾ ಲಾಯಲ್ಟಿ ಪ್ರೋಗ್ರಾಮ್ಗೆ ಸ್ವಾಗತ. ಏನಂದರೆ ಈ ಸ್ಮಾಲ್ ಸೇವಿಂಗ್ಸ್ ಅಂದರೆ ಏನಂದರೆ ಪ್ರತಿಯೊಂದಕ್ಕೂ ಏನಕ್ಕೂ ಒಂದು ಆಗೋಗ್ತಾ ಇರುತ್ತೆ. 1,000 ರೂಪಾಯಿ ಎಲ್ಲೋ ಹೋಗುತ್ತೆ, ಎಲ್ಲೋ ಬರುತ್ತೆ. ಅದಕ್ಕೆ ಒಂದು ಸ್ಮಾಲ್ ಸೇವಿಂಗ್ಸ್ ಅಂತ ಮಾಡಿದ್ರೆ, ಯಾಕಂದರೆ ನಮ್ಮ ಮಿಡ್ಲ್ ಕ್ಲಾಸು ಮತ್ತು ಬಡವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಏನೋ ಒಂದು ಚಾನ್ಸ್ ಬಂದರೆ ನಮ್ಮ ಲೈಫ್ ಟರ್ನ್ ಆಗೋಲ್ಲ. ಇವಾಗ ಇರ್ಫಾನ್ ಪಾಷಾ ಅವ್ರಿಗೆ ಲಾಸ್ಟ್ ಮಂತು ತಾರ್ ಬಂತು. ಅವರು ಅಂದ್ಕೊಂಡಿರಲಿಲ್ಲ, ಬಟ್ ಅದೃಷ್ಟ ಇರಲಿ ಅಂತ ಒಂದು ಹಾಕಿದ್ದಕ್ಕೆ ಆ ಫ್ಯಾಮಿಲಿಗೆ ಅವ್ರದ್ದೊಂದು ಲೈಫೇ ಟರ್ನ್ ಆಯಿತು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ತಾರ್ ಕಾರ್ ಅಂದರೆ ಅಷ್ಟು ಈಸಿ ಅಲ್ಲ. ಒಂದು ಹೆಚ್ಚು ಕಮ್ಮಿ 15 ಲಕ್ಷ ವರ್ತ್ ಇರ್ಬೋದು ಎಕ್ಸ್ ಶೋರೂಮ್ ಪ್ರೈಸ್ ಇಟ್ಕೊಂಡ್ರು. ಇವತ್ತು ಅವ್ರ ಫ್ಯಾಮಿಲಿ ಎಷ್ಟೋ ಖುಷಿಯಾಗಿರ್ಬೋದು. ಅದೇ ಥರ ಇವಾಗ ನೆಗೆಟಿವಿಟಿ ಯಾರೋ ಮುಂಚೆ ಮಾಡಿರೋರಿಂದ ಎಲ್ಲ ಏನು ಹೇಳ್ತಾರೆ ಅಂದರೆ, ಅದಿರುತ್ತಾ ಹೋಗುತ್ತಾ, ಇಷ್ಟು ದಿನ ನಾವು ಯಾವ ಮಾಡಿದ್ವಿ ಎಲ್ಲ ಎತ್ಕೊಂಡು ಹೋದ್ರು ಅಂತ. ಬಟ್ ನಾನು ಅದೇ ಥರ ಕೂಪನ್ ಬೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಅದೇ ಥರ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರಾಗಿ ಒಂದು ವಿಡಿಯೋ ಮಾಡಿ ಅಂತ ಬಂದರು. ಇದ್ರ ಬಗ್ಗೆ ಗೊತ್ತಾದ ಮೇಲೆ ಲೀಗಲ್ ಆಗಿದೆ, ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಪ್ರಾಡಕ್ಟ್ ಬೇಸ್ ಕಂಪ್ನಿ ಅಂತ ಹೇಳ್ಬಿಟ್ಟು ಪಕ್ಕ ಲೀಗಲ್ ಆಗಿರೋದ್ರಿಂದ, ಸರ್ ಇದರಿಂದ ಇನ್ನೇನಾದರೂ ಮುಂದೆ ನಮಗೇನಾದರೂ ಅನುಕೂಲ ಆಗ್ಬೋದು ಅಂತ ಹೇಳಿದ್ರೆ, ಸರ್ ಅವ್ರು ಹೇಳಿದ್ರು, ಸರ್ ನೀವೇನಾದರೂ ಈ ಥರ ಮಾಡಿದ್ರೆ ನಮ್ಮ ಕಂಪ್ನಿಗೆ ಸಪೋರ್ಟ್ ಮಾಡಿ ನಿಮ್ಗೆ ಬ್ರಾಂಚೇ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಮಗೆ ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ ನಮ್ಮ ಮೇಲೆ ನಂಬಿಕೆ ಇದೆ, ನಾವು ಉಳಿಸ್ಕೊಂಬಂದಿದ್ವಿ. ಇದು 100% ಒರಿಜಿನಲ್ ಆಗಿರೋವಾಗ ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮುಂದೆ ಜಾಗದ ಬರೀ 5 ದಿನದಲ್ಲ 200 ಚಿಲ್ಲರೆ ಆಗಿದೆ. ಈ ತಿಂಗಳಲ್ಲಿ ಹೆಚ್ಚು ಕಮ್ಮಿ 1500 ಟಾರ್ಗೆಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮ ಬಾಗೇಪಲ್ಲಿಯಲ್ಲಿ ಬ್ರಾಂಚ್ ಓಪನ್ ಮಾಡಬೇಕಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀನಿ. 100% ಮಾರ್ಚ್ ಎಂಡಿಂಗ್ ಒಳಗಡೆ ಬಾಗೇಪಲ್ಲಿಗೆ ಬ್ರಾಂಚ್ ತರಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ದಯವಿಟ್ಟು ನಿಮ್ಮ ಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಹೇಳಿ, ಯಾಕಂದರೆ ಬಡವರಿಗೆ ಒಂದು ಸುವರ್ಣ ಅವಕಾಶ. ದಯವಿಟ್ಟು 1 ತಿಂಗಳಲ್ಲಿಲ್ಲ, ಮನೆ ಖರ್ಚಾದರೂ ಉಳಿಸಿ 1,000 ಆದರೂ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಬೈಗೋಬೇಡಿ, ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ 1 ದಿನ ಅವಾಯ್ಡ್ ಮಾಡಿದ್ರೆ ಲೈಫ್ ಟರ್ನ್ ಆಗೋ ಸಾಧ್ಯತೆ ಇದೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಅದೃಷ್ಟ ಯಾವಾಗ ಬರುತ್ತೋ ಏನಾಗುತ್ತೋ, ಯಾವ ಟೈಮಲ್ಲಿ ದೇವರು ನಮ್ಗೆ ಒಳ್ಳೆ ಅವಕಾಶ ಕೊಡ್ತಾನೋ ಗೊತ್ತಾಗಲ್ಲ. ಇರಲಿ ಅಂತ ಒಂದು ಸೈಡಲ್ಲಿ 1,000 ರೂಪಾಯಿ ಹಾಕಿದ್ರೆ ಲೈಫಲ್ಲಿ ಒಳ್ಳೆ ಅವಕಾಶ ಬರೋ ಚಾನ್ಸ್ ಇದೆ. ಇನ್ನೊಂದು ಬೈ ಮಿಸ್ ನಮ್ಗೆ ಅದೃಷ್ಟ ಇಲ್ಲ ಅಂದ್ರೂ ಸೇವ್ ಆಗಿರುತ್ತೆ. ಮನೆಗೆ ಎಷ್ಟೋ ದಿನದಿಂದ ಈ ತಿಂಗಳು ತೊಗೊಳ್ಳೋಣ, ಇನ್ನೊಂದು ತಿಂಗಳು ತೊಗೊಳ್ಳೋಣ, ಅಲ್ಲೆಲ್ಲ ಪ್ರಾಬ್ಲಮ್ ಸಾಲ ಆದಮೇಲೆ ಏನೋ ಒಂದು ತೊಗೊಳ್ಳೋಣ ಅಂತ ಇರ್ತೀವಿ. ಒಂದು ವೇಳೆ ಸೇವ್ ಆದರೆ ಮನೆಗೆ ಏನಾದರೂ ಫರ್ನಿಚರ್ಸೋ ಇಲ್ಲ ತೊಗೊಂಡ್ರೆ ನಾವು ಒಂಥರ, ಯಾರಾದರೂ ನೆಂಟರು ಯಾರಾದರೂ ಬಂದರೆ ಗ್ರ್ಯಾಂಡಾಗಿ ನಮ್ಮ ಮನೆಯಲ್ಲಿ ಎಲ್ಲ ಇದ್ದರೆ ನಮಗೂ ಒಂಥರ ರೆಸ್ಪೆಕ್ಟ್ ಬರುತ್ತೆ. ದಯವಿಟ್ಟು ಇದು ಯಾವುದೇ ಕಾರಣಕ್ಕೂ ಯಾರಾದರೂ ಹೇಳ್ತಾರಲ್ಲ ನೆಗೆಟಿವ್ ಆಗಿ ಹಂಗೆ ಹಿಂಗೆ ಅಂತ, ಅವ್ರಿಗೆ ಹಂಗೆ ಇರ್ತಾರೆ. ಇವಾಗ ಬರುತ್ತಲ್ಲ, ಇವಾಗ ಏನು ನಡೆಯುತ್ತೆ, 5 ಗೋಲ್ಡ್ ಏನಿದು ನೆಕ್ಲೆಸ್ ಇದೆ, ಆ ಗೋಲ್ಡ್ ನೆಕ್ಲೆಸ್ ತಗೊಳ್ಳೋರು ಗೊತ್ತಿರುತ್ತೆ ಆ ಖುಷಿ ಆ ಫ್ಯಾಮಿಲಿ. ಯಾಕಂದರೆ ಪಾಪ ತಗೊಳಕ್ಕಾಗಲ್ಲ. ಇವಾಗ ಅದು ಬಂದರೆ ಆ ಮನೆ ಫ್ಯಾಮಿಲಿ ಎಷ್ಟೋ ಜನಗಳು ಒಡವೆ ಇಲ್ಲ ಅಂತ ಮದುವೆಗಳಿಗೆ ಹೋಗಲ್ಲ ಲೇಡೀಸು.
ಅದೊಂದು 5 ಫ್ಯಾಮಿಲಿಗಳು ನಾಳೆಯಿಂದ ಹೊಡೆದ್ರೆ ಧೈರ್ಯವಾಗಿ ಆರಾಮಾಗಿ ಹೋಗ್ತಾರೆ. ಯಾಕಂದರೆ ಅದ್ರ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಪಾಪ ಆವತ್ತು ಕೂಲಿ ಮಾಡಿ ನಾಲಿ ಮಾಡಿ ಸಂಸಾರ ನಡೆಯೋದೇ ಕಷ್ಟ ಆಗಿರುತ್ತೆ. ಸುವರ್ಣ ಅವಕಾಶನೇ ಅಂತ ಹೇಳ್ಬೋದು. ಅದು ನನಗೆ ಮೈನ್ ಇದೇನಾಗಿದ್ದಂದರೆ ಇದೊಂದು ಖುಷಿ ಏನಂದರೆ ಬಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಬಡವ್ರ ಮನೆಯಲ್ಲಿ ಇವಾಗ ಎಷ್ಟು ಜನ ಇದ್ದಾರೆ ಇದರಲ್ಲಿ, ಅಷ್ಟು ಜನರಲ್ಲಿ ಯಾರಿಗೆ ಅದೃಷ್ಟ ಬರುತ್ತೋ ಅಷ್ಟು ಕುಟುಂಬಗಳಿಗೆ ಒಂದು ಲೈಫ್ ಟರ್ನ್ ಆಗ್ಬೋದು. ಇನ್ನೊಂದು ಅಷ್ಟು ಜನಕ್ಕೂ ಒಂದು ಸ್ಮಾಲ್ ಸೇವಿಂಗ್ ಆಗಿ ಅವ್ರ ಲೈಫಲ್ಲಿ ಏನೋ ಒಂದು ಉಪಯೋಗನೇ ಆಗುತ್ತೆ ಬಿಟ್ಟರೆ ಇದರಿಂದ ನಷ್ಟ ಏನಿಲ್ಲ. ದಯವಿಟ್ಟು ನಿಮಗೆ ಗೊತ್ತಿರೋರು ನಿಮ್ಮ ರಿಲೇಷನ್ಸು ಇಲ್ಲ ಯಾರಿಗಾದ್ರೂ ಆಗಿ ತಿಳಿಸಿದ್ರ ಬಗ್ಗೆ ಅವ್ರಿಗೂ, ಯಾಕಂದರೆ ನೀವು ತಿಳಿಸೋದ್ರಿಂದ ನಿಮಗೂ ಅವ್ರಿಗೇನಾದರೂ ಬಂದರೆ ಪಾಪ ನಿಮ್ಮನ್ನು ಅದು ಒಂಥರ ನಿಮಗೂ ಖುಷಿನೇ ಅಲ್ವಾ. ನಮಗೆ ಇಂಥವ್ರು ಹೇಳಿದ್ರು ಇಂಥವ್ರಿಂದ ನಮಗಿಂತ ಬಂತು ಅಂತ. ದಯವಿಟ್ಟು ಜಾಸ್ತಿ ಮಾತಾಡಿದ್ರೆ ಬೋರ್ ಹೊಡೆಯುತ್ತೆ. ಟೈಮು ಇವಾಗಲೇ ಕರೆಂಟ್ ಇಲ್ದಿರೋ ಡಿಲೇ ಆಗಿದೆ, ಬೈಕೋಬೇಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಈಗ ತಾನೇ ನಮ್ಮ ಇನ್ಫ್ಲೂಯೆನ್ಸರ್ ಹೊಸೂರು ಭರತ್ ಅವರು ಬಂದಿದ್ದಾರೆ. ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವ್ರಿಗೆ ಸಣ್ಣ ಸನ್ಮಾನ ಕಾರ್ಯಕ್ರಮ ಇದೆ, ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತು ಮಾತಾಡಬೇಕಾಗಿ ವಿನಂತಿ. ಹಾಯ್ ಗೈಸ್, ಲವ್ ಯು ಲಾಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅನ್ಕೊತೀನಿ. ಇವತ್ತು ನಾವು ಏನು ಕೇಳಿಗೆ ಬಂದಿದ್ದೀರಂದರೆ ಹೇಳೋಕ್ಕಾಗಲ್ಲ, ನಮ್ಮ ಲೈಫೂ ಟರ್ನ್ ಆಗ್ಬೋದು. ಸೊ 1000 ರೂಪಾಯಿ ಅನ್ನೋದು ಈ ಕಾಲದಲ್ಲಿ ಒಂದು ದೊಡ್ಡ ಮ್ಯಾಟ್ರೇ ಅಲ್ಲ. ಒಂದು ಎಲ್ಕನ ಹೋದರೆ ಸಾಕು 200, 300, 400, 500 ರೂಪಾಯಿ ಪೆಟ್ರೋಲ್ಗೆ ಸರಿ ಹೋಗ್ತದೆ. ಅಂಥದ್ದು ಇದು ಮೆಗಾ ಭಾರತ್ ಅಂತ ಒಂದು ಯೋಚನೆ ನಮ್ಮ ಒಂದು ನಾಗ್ ಪ್ರಕಾಶ್ ಸರ್ಗೆ ಬಂದಿದೆ ಅಂದರೆ, ನಾಗ್ ಪ್ರಭಾಸ್ ಸರ್ಗೆ ಬಂದೈತೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅವ್ರನಿಂದ ನಮ್ಮೆಲ್ಲರಿಗೂ ಸಿಗಲಿಲ್ಲ ಅಂದರೆ ಕೂಡ ಯಾರಿಗೋ ನಮ್ಮಲ್ಲಿ ಒಬ್ರಿಗೆ ಸಿಗ್ತದಲ್ಲ, ಸೊ ಅದೊಂದು ಖುಷಿ ನಮಗೆ. ಸೊ ನಾವು ಇವತ್ತಿಲ್ಲಾಂದರೆ ನಾಳೆ ನಮಗೂ ಸಿಗ್ಬೋದಂತ ನಾವೊಂದು ಪ್ರಯತ್ನ ಮಾಡೋಣ. ಸೊ ಅದೇ ಥರ ಇಲ್ಲಿ ಎಷ್ಟು ಜನ ಬಂದಿದ್ದೀರೋ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನೊಂದು ವಿನಂತಿ. ಸೊ ಈ ಒಂದು ಅವಕಾಶ ಕೊಟ್ಟಿದ್ದ ನಮ್ಮ ಡಾರ್ಲಿಂಗ್ಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್ಸ್. ಥ್ಯಾಂಕ್ ಯು ಸರ್. ನಮ್ಮ ಮೆಗಾ ಭಾರತ್ ಕಂಪ್ನಿ ಬಡ ಮತ್ತು ಮಧ್ಯಮ ವರ್ಗದ ಜನರ ಸಣ್ಣ ಸಣ್ಣ ಕನಸುಗಳನ್ನು ನನಸು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಅಂದರೆ ಸ್ಮಾಲ್ ಸೇವಿಂಗ್ ಪ್ಲಾನನ್ನು ಪರಿಚಯಿಸುವವರು ನಮ್ಮ MD ಫೌಂಡರ್ ನಮ್ಮ ನಾಗರಾಜ್ ಅವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಕಂಪನಿಯ ಬೆನ್ನೆಲುಬಾಗಿ ನಿಂತಿರುವಂತಹ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಹಾಗೂ ಪ್ರಮೋಟರ್ಸ್ ಹಾಗೂ ನನ್ನ ಮೆಗಾ ಭಾರತ್ ಕುಟುಂಬದ ಎಲ್ಲ ಸದಸ್ಯರು ಹಾಗೂ ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸದಸ್ಯರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಅದೇ ರೀತಿ ಈಗ ಒಂದು ಅರ್ಧ ಗಂಟೆ ತಡ ಆಗಿದೆ. ಯಾಕೆಂದರೆ ನಮಗೆ ಕರೆಂಟ್ ಪ್ರಾಬ್ಲಮ್ ಆಯಿತು. ನಾನು ಫಸ್ಟ್ನೇ ತಿಂಗಳು 2ನೇ ತಿಂಗಳು ಆಲ್ರೆಡಿ 2-3 ತಿಂಗಳು ಹೇಳಿದ್ದೀನಿ, ಜಾಸ್ತಿ ಹೇಳಲ್ಲ. ಎಲ್ರಿಗೂ ಗೊತ್ತಿದೆ, ಇಲ್ಲಿರೋರು ಎಲ್ಲರೂ ನಮ್ಮ ಸದಸ್ಯರೇ, ಹೊಸಬ್ರು ಯಾರೂ ಇಲ್ಲ. ಸೊ ಹಂಗಾಗಿ ನಮ್ಮ ಪ್ಲಾನು ಏನು ಎಲ್ರಿಗೂ ಗೊತ್ತಿದೆ, ಜಾಸ್ತಿ ಏನು ಹೇಳಂಗಿಲ್ಲ. ಏನಂದರೆ ನಾವು ತಿಂಗಳ 1000 ರೂಪಾಯಿ ಕಟ್ಟಿ ಕೂಪನ್ ಪೇ ಮಾಡ್ತಾ ಇರ್ತೀವಿ. ಈ ಥರ ಎಲ್ಲ 24 ತಿಂಗಳು ಪ್ರೈಸಸ್ ಇರುತ್ತೆ. ಅದೇ ರೀತಿ ಇನ್ನೊಂದು ಕುತೂಹಲದ ಕೆಲವ್ರಿಗೆಲ್ಲ ಇನ್ನೊಂದು ಸ್ವಲ್ಪ ಕುತೂಹಲ ಇದೆ. ಲಾಸ್ಟ್ ಟೈಮು ಇದೇ ವೇದಿಕೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ಮಹೀಂದ್ರ ತಾರು ಗೌರಿಬಿದನೂರು ಇರ್ಫಾನ್ ಪಾಷಾ ಅನ್ನೋರಿಗೆ ಅವರ ಅದೃಷ್ಟದಲ್ಲಿ ಒಲಿಯಿತು. ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇನ್ನೂ ಅವರು ಮಹೀಂದ್ರ ತಾರು ಇನ್ನೂ ಅವ್ರ ಕೈಗೆ ಸಿಕ್ಕಿಲ್ಲ. ಯಾಕೆ ಏನು ಅನ್ನೋದು ಅವ್ರನ್ನೇ ಮಾತಾಡ್ಸೋಣ. ಇಲ್ಲಿಗೆ ಕರಿತೀನಿ, ಬನ್ನಿ ಇರ್ಫಾನ್ ಪಾಷಾ ಅವರೇ. ಇರ್ಫಾನ್ ಪಾಷಾ ಗೌರಿಬಿದನೂರು ಇವರೇ ಲಾಸ್ಟ್ ಟೈಮ್ ಮಹೀಂದ್ರ ತಾರ್ ಹಿಂದಿನ ತಿಂಗಳ ಮೊದಲನೇ ತಿಂಗಳ ಮೆಗಾ ಭಾರತ್ ಮೊದಲನೇ ತಿಂಗಳ ತಾರ್ ವಿನ್ನರ್ ಅದೃಷ್ಟವಂತರು. ಬ್ರದರ್ ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಇರ್ಫಾನು. ಲಾಸ್ಟ್ ಟೈಮ್ ಥಾರ್ ವಿನ್ನರ್ ನಿಮಗೆಲ್ಲ ಗೊತ್ತೇ ಇರುತ್ತೆ.
ಎಲ್ಲರಿಗೂ ಗೊತ್ತೇ ಇರುತ್ತೆ, ಇಲ್ಲಿರೋರಿಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ. ಅವರು ಎಲ್ಲ ಪೇಮೆಂಟ್ ಮಾಡಿದ್ದಾರೆ ಅವತ್ತೇ. ಅದೇ ರಾತ್ರಿ ನಾವು ಇಲ್ಲಿ ಬಂದಿದ್ವಿ, ನೀವು ವಿಡಿಯೋ ನೋಡಿರ್ತೀರಾ. ಆಫೀಸಲ್ಲಿ ಬಂದು ಎಲ್ಲ ಮಾತಾಡಿಕೊಂಡು ಎಲ್ಲ ನೋಡ್ಕೊಂಡು ಹೋದ್ವಿ. ತಡ ಏನಕ್ಕಾಯ್ತು ಅಂದರೆ ಅದು TDS ಮತ್ತು ರಿಜಿಸ್ಟ್ರೇಷನ್ ಫೀಸ್ ಅಂತ ಇರುತ್ತೆ, ಅದು ಕಟ್ಟಬೇಕು. ಅದಕ್ಕಿಂತ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊತೀವಿ ಸರ್ ಅಂತ ಸರ್ ಅವ್ರ ಹತ್ರ ಟೈಮ್ ತಗೊಂಡು ನಾವು ಹೋಗಿದ್ವಿ. ಅಡ್ಜಸ್ಟ್ ಆಗಿದೆ. ಇನ್ನು 3-4 ದಿನದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ತಾರ್ ಜೊತೆ ಒಂದು ವಿಡಿಯೋ ನಿಮ್ಗೆ ಹಾಕ್ತೀವಿ. ಥ್ಯಾಂಕ್ ಯು. ಇವರೇ ಇಂದಿನ ತಿಂಗಳ ತಾರ್ ಅದೃಷ್ಟವಂತರು. ಇಂದಿನ ತಿಂಗಳು 12ನೇ ತಾರೀಕು ಹಾಕಿದ್ರಾ? 12ನೇ ತಾರೀಕು ಕೂಪನ್ ಬೈ ಮಾಡ್ಕೊಂಡಿದ್ರು. ಇವ್ರ ತಂದೆ ಅವತ್ತೇ ಹೇಳಿದ್ರು ನಮ್ಗೆ ಒಂದು ರಿಂಗು ಫ್ರೀ ರಿಂಗ್ ಏನು ಕೊಡ್ತಾ ಇದ್ದೀರಾ, ಆ ಒಂದು ರಿಂಗ್ ಬಂದರೆ ಸಾಕು ಅಂತ ಆಸೆ ಪಟ್ಟಿದ್ರಂತೆ. ಆಗಿನ ಕಷ್ಟಕ್ಕೆ ಇವ್ರಿಗೆ ಅದೃಷ್ಟ ದೇವತೆ ಮಹೀಂದ್ರ ತಾರ್ ಸಿಕ್ಕಿದೆ. ನಾವು 15,60,000 ರೂಪಾಯಿ ಟಾಪ್ ಎಂಡು ನಮ್ಮ ಇನ್ಫ್ಲೂಯೆನ್ಸರ್. ಆ್ಯಕ್ಚುಲಿ ನಾವು ಕೊಡಬೇಕಾಗಿರೋದು ಮಿಡ್ಲ್ ವರ್ಷನೇ ಅಂದ್ಕೊಂಡಿದ್ವಿ. ನಮ್ಮ ಇನ್ಫ್ಲೂಯೆನ್ಸರು 4x4 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 ಅಂತೇಳಿ ತಾರ್ನ ಟಾಪ್ ಎಂಡು. ಅದಕ್ಕೆ ಇನ್ನೂ 1-2 ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಮದು ಮೊದಲ ಪ್ರಪ್ರಥಮ ಬಂಪರ್ ಬಹುಮಾನ ಕೊಟ್ಟಿರೋದು, ಆದ್ದರಿಂದ ಟಾಪ್ ಎಂಡೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಟಾಪ್ ಎಂಡೇ ಕೊಟ್ಟಿದ್ದೀವಿ. ಏನಂದರೆ ಪ್ರತಿಯೊಂದು ನಾವು ಎಕ್ಸ್ ಶೋರೂಮ್ ಪ್ರೈಸ್ ಕೊಡ್ತೀವಿ. ಏನೇ ವೆಹಿಕಲ್ಸ್ ಆಗಲಿ ಏನೇ ಬರಲಿ ಎಕ್ಸ್ ಶೋರೂಮ್ ಪ್ರೈಸ್ ನಾವು ಕೊಟ್ಟಿರ್ತೀವಿ. ಅದೇ ರೀತಿ ಅದ್ರದ್ದು ಸರ್ಕಾರ ಶುಲ್ಕಗಳು ಏನೇನಿರ್ತಾವೋ ಎಲ್ಲ ನೀವೇ ಭರಿಸ್ಬೇಕಾಗುತ್ತೆ. TDS ಇರುತ್ತೆ, ಅದ್ರ ಜೊತೆಗೆ ಈಗ ಅವ್ರ ರಿಜಿಸ್ಟ್ರೇಷನ್ನು, ಟ್ಯಾಕ್ಸು, ಆನ್ ರೋಡ್ ಪ್ರೈಸು ಮತ್ತು ಇನ್ಶೂರೆನ್ಸ್ದು ಇವೆಲ್ಲ ಅವರೇ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಎಲ್ಲ ವೆಹಿಕಲ್ಸ್. ಲಾಸ್ಟ್ ಟೈಮು ಒಂದು ಫ್ರೀ ಡ್ರಾ ಕಂಟೆಸ್ಟ್ ಮಾಡಿದ್ವಿ, ಆಗ ಸಹ ಚಿಂತಾಮಣಿ ಅವ್ರಿಗೆ ಸುಜುಕಿ ಆಕ್ಸೆಸ್ 2 ವೀಲರ್ ಕೊಟ್ಟಿದ್ವಿ. ಅವ್ರಿಗೂ ಸಹ ನಾವು ಎಕ್ಸ್ ಶೋರೂಮ್ ಕೊಟ್ಟಿದ್ವಿ. ಮಿಕ್ಕಿದ್ದು TDS ಮತ್ತು ಆನ್ ರೋಡ್ ಪ್ರೈಸು ಅವರೇ ಮಾಡ್ಕೊಂಡಿದ್ರು. ಸೊ ಆ ರೀತಿ ಇರುತ್ತೆ, ಮಾಡ್ಕೊಳ್ತಾರೆ. ಸಮಸ್ಯೆ ಎಲ್ರಿಗೂ ಇರುತ್ತೆ. ನಮಗೊಂದು ಖುಷಿ ಏನಂದರೆ ಇಂಥ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಒಂದು ತಾರ್ ಬಂದಿದೆ, ಒಂದು ಅವ್ರಿಗೆ ಒಂದು ಜೀವನೋಪಾಧ್ಯಾಯಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ನಮಗೊಂದು ಖುಷಿ. ಮಾಡ್ಕೊಳ್ತಾರೆ. ಇನ್ನೇನು 4-5 ದಿವಸದಲ್ಲಿ ಅಮೌಂಟು ಅಡ್ಜಸ್ಟ್ ಆಗುತ್ತೆ, ತಗೊಳ್ತಾರೆ. ಮತ್ತು ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮೆಲ್ಲರ ಮುಂದೆ ಆ ತಾರ್ ಕೊಡೋ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು. ಸರ್ಕಾರಿ ಶುಲ್ಕಗಳು ಎಲ್ಲ ನೀವೇ ಮಾಡ್ಕೋಬೇಕಾಗುತ್ತೆ. ಎಕ್ಸ್ ಶೋರೂಮ್ ಮಾತ್ರ ನಾವು ಕೊಡ್ತೀವಿ. ಏನೇ ಆಗಲಿ TDS ಮತ್ತು ಸರ್ಕಾರಿ ಶುಲ್ಕಗಳು ನೀವು ಮಾಡ್ಕೋಬೇಕಾಗುತ್ತೆ. ಇನ್ನೇನು ಈಗಾಗಲೇ ತುಂಬ ವೆಯ್ಟ್ ಮಾಡಿದ್ದೀರಾ, ನಾವೇನು ಹೇಳೋದಿಲ್ಲ. ತಿಂಗಳ 1,000 ರೂಪಾಯಿ ಕಟ್ಟಿ ಕೂಪನ್ ಬೈ ಮಾಡ್ಕೊಂಡು ಹೋಗಿ. 24 ತಿಂಗಳು ಕಟ್ಟಿರ್ತೀರಾ. 24 ತಿಂಗಳಲ್ಲಿ ಏನಾದರೂ ಬಂತಾ ನಿಮ್ಮ ಅದೃಷ್ಟ ಇವ್ರ ಥರ. ಇನ್ನೊಂದು 20 ಗೋಲ್ಡ್ ರಿಂಗ್ಸ್ ಇರುತ್ತೆ, ಸರ್ಪ್ರೈಸ್ ಗಿಫ್ಟು. ತಿಂಗಳ 20 ಗೋಲ್ಡ್ ರಿಂಗ್ಸ್ ಇರುತ್ತೆ. 15ನೇ ತಾರೀಕು ಒಳಗಡೆ ಯಾರೆಲ್ಲ ಪೇಮೆಂಟ್ ಮಾಡ್ಕೊಳ್ತಾರೆ 10 ದಿವಸ ಮುಂಚೆ ಮಾಡೋದು ಮಾಡ್ತೀವಿ. 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ, ಇವತ್ತವರೆಗೂ. ಅದೇ 10 ದಿವಸ ಮುಂಚೆ ಮಾಡ್ಕೊಳ್ಳಿ. 10 ದಿವಸ ಮುಂಚೆ ಮಾಡಿಕೊಂಡ್ರೆ 15ನೇ ತಾರೀಕು ಒಳಗಡೆ ಯಾರೆಲ್ಲ ಪೇಮೆಂಟ್ ಮಾಡ್ಕೊಳ್ತಾರೆ ಅವ್ರಿಗೆ ನಮ್ಮ ಕಂಪ್ನಿ ಕಡೆಯಿಂದ ಸರ್ಪ್ರೈಸ್ ಗಿಫ್ಟಾಗಿ ಗೋಲ್ಡ್ ರಿಂಗ್ಸ್ ಕೊಡ್ತೀವಿ. ಇದು ಕೌಂಟ್ ಇಲ್ಲ. 24 ತಿಂಗಳು ನಿಮಗೆ ಬೇಕಾದರೆ ತಿಂಗಳ ಒಂದು ಬಂದರೂ ತೊಂದರೆ ಇಲ್ಲ. 24 ತಿಂಗಳು ರಿಂಗು ಕೊಡ್ತೀವಿ. ಮತ್ತು ನಿಮಗೆ ಲಾಸ್ಟಲ್ಲಿ ಹೋಮ್ ಅಪ್ಲೈನ್ಸ್ ಕೊಡ್ತೀವಿ. ಇದು ಕೌಂಟ್ ಇಲ್ಲ. 24 ತಿಂಗಳು ಬೀಳ್ಬೋದು, ಇಲ್ಲ ಬೀಳ್ದೇನೂ ಇರ್ಬೋದು, ಬೀಳಬಹುದು. ಮೇಯ್ನ್ ಏನೆಲ್ಲ ಇದ್ದಾವೆ, ಈ ಕಾರ್ ಆಗ್ಬೋದು, ಮನೆಗಳಾಗ್ಬೋದು, ಈ ಥರ ಮೇಯ್ನ್ ರಾಗ್ಗಳೇನಿದ್ದಾವೆ ಅವೇನಾದರೂ ಬಂದರೆ ಮಾತ್ರ ನೀವು ಎಕ್ಸಿಟ್ ಆಗ್ತೀರಾ. ಅದ್ರ ಜೊತೆಗೆ 24 ತಿಂಗಳು ಕಟ್ಟಿರ್ತೀರಾ, 1,000 ರೂಪಾಯಿ ಕಟ್ಟಿ ಕೂಪನ್ ಪೇ ಮಾಡ್ಕೊಂಡಿರ್ತೀರಿ. 24 ತಿಂಗಳಾದಮೇಲೆ 10% ನಮ್ಮ ಕಂಪ್ನಿ ಕಡೆಯಿಂದ ಆ್ಯಡ್ ಆನ್ ಮಾಡಿ 26,400 ರೂಪಾಯಿ ವರ್ತೇಬಲ್ ಹೋಮ್ ಅಪ್ಲೈನ್ಸ್ ಕೊಡ್ತೀವಿ. ನಮ್ಮ ಬಿಸ್ನೆಸ್ ಬೇಸ್ಡ್ ಅದೇ ಆಗಿರೋದ್ರಿಂದ ಹೋಮ್ ಅಪ್ಲೈನ್ಸ್ ಕೊಡ್ತೀವಿ. AC ಬೇಕಾ, TV ಬೇಕಾ, UPS, ಡೈನಿಂಗ್ ಟೇಬಲ್, ಸೋಫಾ ಸೆಟ್ಟು, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಇದರಲ್ಲಿ ನೀವು ಯಾರು ಸೆಲೆಕ್ಟ್ ಮಾಡಿದ್ರೆ ಅದು ನಿಮ್ಮ ಮನೆಗೆ ಬರುತ್ತೆ. ಮತ್ತು ನಮ್ಮದು ಪದೇ ಹೇಳಿದ್ದೀವಿ, ಅದೇ ಥರ ಯಾವುದೇ ಥರ ನಮ್ಮದು ಲಕ್ಕಿ ಸ್ಕೀಮ್, ಲಕ್ಕಿ ಡ್ರಾ ಅಲ್ಲ. ನಮ್ಮದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ನಮ್ಮ ಕಂಪ್ನಿಗೆ ಎಲ್ಲ ಸರ್ಕಾರದಿಂದ ಮಾನ್ಯತೆಗಳು ಪಡ್ಕೊಂಡಿದ್ದೀವಿ. MOA, AOA, MCA, ಇನ್ಕಾರ್ಪೊರೇಷನ್ನು, ಕಂಪ್ನಿದೆ ಪ್ಯಾನು, ಟ್ಯಾನು, GST ಎಲ್ಲ ಇರುತ್ತೆ. ಓಕೆನಾ? ಕಂಪ್ನಿ ಇನ್ಕಾರ್ಪೊರೇಷನ್ ಆಗಿದೆ. ಯಾವುದೇ ಥರ ಲಕ್ಕಿ ಡ್ರಾ ಲಕ್ಕಿ ಸ್ಕೀಮ್ ಅಲ್ಲ. ನೀವು ಆರಾಮಾಗಿ ಯಾವುದೇ ಯೋಚನೆ ಮಾಡ್ದಿರಾ ನಮ್ಮ ಕಂಪ್ನಿಯಲ್ಲಿ 1,000 ರೂಪಾಯಿ ಕಟ್ಟಿ ಕೂಪನ್ ಪೇ ಮಾಡಿಕೊಂಡು ಅದೃಷ್ಟವಂತರು ಸಹ ನೀವು ಆಗ್ಬೋದು. ಲಾಸ್ಟಲ್ಲಿ ನಮ್ಮದು ಹೋಮ್ ಅಪ್ಲೈನ್ಸ್ ಕೊಡ್ತೀವಲ್ಲ, ಅದಕ್ಕೇನು ಕಟ್ಟಂಗಿರಲ್ಲ. ನೀವೆಲ್ಲೇ ಇರಲಿ, ನಮ್ಮದು ಮೆಗಾ ಶಾಪಿ ಅಂತ ಕಾಮರ್ಸ್ ವೆಬ್ಸೈಟ್ ಇರುತ್ತೆ. ಈ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಯಾವ ಥರ ಇದೆ ಅದೇ ಥರ ಮೆಗಾ ಶಾಪಿ ಅಂತ ಕಾಮರ್ಸ್ ವೆಬ್ಸೈಟ್ ಇರುತ್ತೆ. ಅದರಲ್ಲಿ ನೀವು ಹೋಗ್ಬಿಟ್ಟು ಕೂಪನ್ನು ಬೈ ಮಾಡ್ಬೋದು, ಪ್ರಾಡಕ್ಟ್ಸು ಬೈ ಮಾಡ್ಕೋಬೋದು. ನಾವು ಆ ಮೆಗಾ ಶಾಪಿ
ಈಗ ಇದು ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಅಂತ ಇದೆಯಲ್ಲ, ಅದರಲ್ಲಿ ನೀವೆಲ್ಲ ಬೈ ಮಾಡ್ಕೊಳ್ತೀರಾ, ಅದರಲ್ಲೆಲ್ಲ ಆಫರ್ ಕೊಟ್ಟಿರ್ತಾರೆ. ನಮ್ಮ ಮೆಗಾ ಶಾಪಿಯಲ್ಲಿ ಏನಾದರೂ ನೀವು ಬೈ ಮಾಡ್ಕೋಬೇಕಂದ್ರೆ ಯಾರು ಬೈ ಮಾಡಲ್ಲ, ಗೊತ್ತಿರಲ್ಲ ನಿಮಗೆ. ಸೊ ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ಕಸ್ಟಮರ್ನ ಬಿಲ್ಡ್ ಮಾಡೋಕ್ಕೆ ನಾವು ಈ ಥರದ್ದೊಂದು ಲಾಯಲ್ಟಿ ಪ್ರೋಗ್ರಾಮ್ ಮಾಡಿ ಗಿವ್ ಅವೇ ಕೊಡ್ತಾ ಇದ್ದೀವಿ ಕಸ್ಟಮರ್ನ ಬಿಲ್ಡ್ ಮಾಡೋದಕ್ಕೆ. ಸೊ ಹಂಗಾಗಿ ನೀವು ಮೆಗಾ ಶಾಪಲ್ಲಿ ಹೋಗ್ಬಿಟ್ಟು ಏನು ಬೇಕಾದ್ರೂ ಪ್ರಾಡಕ್ಟು ಬೈ ಮಾಡ್ಕೋಬೋದು. ನಾವು ಕಸ್ಟಮರ್ನ ಬಿಲ್ಡ್ ಮಾಡೋಕ್ಕೆ ಈ ಥರ ಮಾಡಿದ್ದೀವಿ. ಓಕೆನಾ? ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ತಡೆ ಆಗಿದೆ, ಇನ್ಯಾರು ಮಾತಾಡೋದೇನಿಲ್ಲ, ಎಲ್ಲ ಕಾರ್ಯಕ್ರಮ ಆಗಿದೆ. ಈಗ 15ನೇ ತಾರೀಕು ಒಳಗಡೆ, ಫಸ್ಟು 15ನೇ ತಾರೀಕು ಒಳಗಡೆ ಯಾರೆಲ್ಲ ಪೇಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದೆಲ್ಲ ABC ಎಲ್ಲ ಒಂದೇ, ಎಲ್ಲ ಫಸ್ಟು ನಿಮಗೆಲ್ಲ ತೋರಿಸಿ ಆ ಬಾಕ್ಸಲ್ಲಿ ಹಾಕ್ತೀವಿ. ಮತ್ತು 20 ಟೋಕನ್ಸ್ನ ಎತ್ಬಿಟ್ಟು ಅನೌನ್ಸ್ ಮಾಡಿ ಮತ್ತೆ ಆ ಟೋಕನ್ಸು ಅದರಲ್ಲೇ ಹಾಕ್ತೀವಿ. ಅದಾದಮೇಲೆ ಮತ್ತೆ 15ನೇ ತಾರೀಕು ಮೇಲೆ ಯಾರೆಲ್ಲ ಬೈ ಮಾಡ್ಕೊಂಡಿದ್ದಾರೆ ಅವ್ರ ಟೋಕನ್ಸು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಮೇಯ್ನು 5 ಜನದ ಗೋಲ್ಡ್ ನೆಕ್ಲಿಸ್ ಅವ್ರಿಗೆ ಎತ್ತಿಸ್ತೀವಿ. ರಿಂಗು ಬಂದಿರ್ಬೋದು, ಅವ್ರಿಗೆ ಸಹ ಗೋಲ್ಡ್ ನೆಕ್ಲಿಸ್ ಕೂಡ ಬರ್ಬೋದು. ರಿಂಗ್ ಬಂದಿರೋರಿಗೆ ಇಲ್ಲೇ ಕೊಡ್ತೀವಿ. ಗೋಲ್ಡ್ ನೆಕ್ಲಿಸ್ ಯಾರಿಗಾದ್ರೂ ಬಂದಿದ್ರು ಸಹ ಅವ್ರ ಆಫೀಸಲ್ಲಿ ಬಂದು ತಗೋಬೋದು. ಓಕೆನಾ? ಸ್ಟಾರ್ಟ್ ಮಾಡೋಣ. ಹಲೋ, ನೋಡಿ ಫ್ರೆಂಡ್ಸ್, ಇವಾಗ 15ನೇ ತಾರೀಕು ಒಳಗಡೆ ಯಾರ್ಯಾರು ಕೂಪನ್ ಬೈ ಮಾಡಿರ್ತೀರೋ ಅವ್ರ ಕೂಪನ್ಸ್ ಇವಾಗ ಅವ್ರ ಟೋಕನ್ಸ್ ಎಲ್ಲ ಅಲ್ಲಿ ಹಾಕಿ ಅದನ್ನು ತಿರುಗಿಸಿ 20 ಜನಕ್ಕೆ ಕೊಡ್ತಾರೆ. ಏನು ಗೊತ್ತಾ, ಗೋಲ್ಡ್ ರಿಂಗ್ಸು. ಅಂದರೆ ಯಾಕೆ ಸೈಟ್ ನಿಮ್ಮದಾಗಿರಬೇಕು ಅಂದರೆ, ನಮಗೆ ಬರೀ ಚಿಂತಾಮಣಿಯಿಂದ ಮಾತ್ರ ನಮ್ಮ ಕಸ್ಟಮರ್ಸ್ ಇಲ್ಲ, ಆಲ್ ಓವರ್ ಇಂಡಿಯಾಯಿಂದ ಇದ್ದಾರೆ. ಈಗ ಚಿಂತಾಮಣಿಯಲ್ಲಿ ಯಾರಿಗಾದರೂ ಬಂತು ಇಲ್ಲೇ ಕಟ್ಕೊಡ್ಬೋದು. ಅದೇ ಯಾರಾದರೂ ಆಂಧ್ರದವರು, ತಮಿಳ್ನಾಡ್ದವ್ರಿಗೂ ಯಾರಿಗಾದ್ರೂ ಬಂದರೆ ಪಾಪ ಅವ್ರು ಕಟ್ಕೊಟ್ರು ಇಲ್ಲಿ ಯೂಸ್ ಇರಲ್ಲ, ಮಾರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಂಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಎಲ್ಲಾದರೂ ಇರಿ, ನಿಮಗೆ ಮನೆ ಬಂತಾ, ಸೈಟ್ ನಿಮ್ದಾಗಿರಬೇಕು, ಮನೆ ನಾವು ಕಟ್ಕೊಡ್ತೀವಿ. ಎಲ್ಲಾದರೂ ಇರಿ, ಸೈಟ್ ನಿಮ್ದಾಗಿರಬೇಕು, ಮನೆ ನಾವು ಕಟ್ಕೊಡ್ತೀವಿ. ಮತ್ತು ಅದೇ ರೀತಿ ನಾವು ಸಹ ರೈತ ಕುಟುಂಬದಿಂದ ಬಂದವರು, ರೈತರನ್ನು ಸಹ ಗಮನದಲ್ಲಿ ಇಟ್ಕೊಂಡು 2 ಟ್ಯಾಕ್ಟ್ರ್ಗಳಿಟ್ಟಿದ್ದೀವಿ. ದೊಡ್ಡ ಟ್ಯಾಕ್ಟ್ರ್ 2 ಇದ್ದಾವೆ, ಚಿಕ್ಕ ಟ್ಯಾಕ್ಟ್ರ್ 2 ಇದ್ದಾವೆ. ಮತ್ತು ಬ್ರಾಸ್ಲೈಟ್ಗಳಿದ್ದಾವೆ, ಗೋಲ್ಡ್ ಹಾರಗಳಿದ್ದಾವೆ. ಮತ್ತು ಸಿಂಗಲ್ ಬೆಡ್ರೂಮ್ ಹೋಮ್ ಇದೆ, ಮತ್ತು ಸಿಂಗಲ್ ಬೆಡ್ರೂಮ್ ಮನೆ. ನಿಮ್ಗೆಲ್ರಿಗೂ ನೋಡಿರ್ತೀರಾ, ಆಲ್ಮೋಸ್ಟ್ ಇಲ್ಲಿ ಬಂದಿರೋರೆಲ್ಲ ಇನ್ಸ್ಟಾಗ್ರಾಮ್ ನೋಡಿರೋರೆ. ನಮ್ಮ ಹೊಸೂರು ಭರತ್ ಅವ್ರು ಇಲ್ಲಿದ್ದಾರೆ, ಹೊಸೂರು ಭರತ್ ಅವರಿದ್ದಾರೆ. ಅವರು ಸುಮಾರು ಇದುವರೆಗೂ 12-13 ಮನೆಗಳು ಕಟ್ಟಿಸಿದ್ದಾರೆ. ಏನಂದರೆ, ಯಾರೆಲ್ಲ ಬಡವರು ಇರ್ತಾರೆ ಪಾಪ, ಅವ್ರಿಗೆ ಮನೆ ಇರಲ್ಲ ಅಂಥವ್ರಿಗೆ ಅವರೇ ಹೋಗಿ ಅವ್ರ ತಂಡ ಹೋಗ್ಬಿಟ್ಟು ಅವರೇ ಹೋಗಿ ಅವ್ರ ತಂಡ ಇರುತ್ತೆ. ಯಾರು ತೀರಾ ಕಡುಬಡವರು ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ವೀಕ್ಷಣೆ ಮಾಡಿ ಅವ್ರನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಮನೆ ಕಟ್ಸ್ಕೊಡೋದು. ಅವ್ರಿಗೆ ಪಾಪ ಅವ್ರ ಕೈಲಾದಷ್ಟು ಅವರು ಕೊಡ್ತಾರೆ. ಮತ್ತು ನಮ್ಮಂಥ ನೋಡ್ತಾ ಇರ್ತಕ್ಕಂಥ ಜನರು ಸಹಾಯ ಮಾಡ್ಬೇಕಂತಂಥವ್ರು ಮನೆ ಕಟ್ಕೊಡ್ತಾರೆ. ಸೊ ಆ ಥರ 12-13 ಮನೆಗಳು ಕಟ್ಕೊಟ್ಟಿದ್ದಾರೆ. ವಯಸ್ಸು ಚಿಕ್ಕದವ್ರದ್ದು ಇನ್ನು 25 ವರ್ಷ ಆಗಿರುತ್ತೇನೋ, ಆದರೆ ಕೀರ್ತಿ ಮಾತ್ರ ದೊಡ್ಡದು. ಒಳ್ಳೆ ಆಲೋಚನೆ, ಒಳ್ಳೆ ಇದರಲ್ಲಿ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಷು ಐಶ್ವರ್ಯ ಕೊಟ್ಟು ಇನ್ನೂ ಈ ಥರದೊಂದು ಸೇವೆಗಳು ಮಾಡಲಿ ಅಂತ, ಸೇವೆ ಮಾಡುವಂಥದ್ದು ಕೊಡಲಿ ಅಂತ ಇದು ಮಾಡೋಣ. ಅದೇ ಆ ಥರ ಮನೆಗಳಿಲ್ಲದೆ ಇರೋವ್ರಿಗೂ ಸಹ ಯಾರಿಗೂ ಇರಲ್ಲ. ಹಂಗಾಗಿ ನಾವು ಸಿಂಗಲ್ ಬೆಡ್ರೂಮ್ ಮನೆ ಕೂಡ ಇದೆ, 3 ಬೆಡ್ರೂಮ್ ಮನೆ ಕೂಡ ಇದೆ ನಮ್ಮಲ್ಲಿ. ಸೈಟ್ ನಿಮ್ಮದಾದರೆ ಮನೆ ನಾವು ಕಟ್ಕೊಡ್ತೀವಿ. ಮತ್ತು ಮಾರುತಿ ಎರಿಟಿಗಾ ಕಾರ್ ಕೂಡ ಇಟ್ಟಿದ್ದೀವಿ. ಸೊ ಏನೂ ಇಲ್ಲ, ತಿಂಗಳಿಗೆ 1000 ರೂಪಾಯಿ ಕಟ್ಟಿ ನಾವು ಕೂಪನ್ ಬೈ ಮಾಡ್ಕೊಳ್ಳೋದಷ್ಟೇ. 3 ಟೀ ದಿವಸಕ್ಕೆ 3 ಟೀ 4 ಟೀ ಕುಡಿದ್ರೆ ಆಗೋಯ್ತು 30 ರೂಪಾಯಿ. ದಿವಸಕ್ಕೆ 33 ರೂಪಾಯಿ ನಾವು ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು. 33 ರೂಪಾಯಿ ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು. ತಿಂಗಳಿಗೆ 1000 ರೂಪಾಯಿ ನಾವು
ಇದರಲ್ಲಿ ಸೇವ್ ಮಾಡ್ಕೊಂಡು ಹೋಗ್ತೀವಿ. ನೀವು ಜೋಬಲ್ಲಿ 1000 ರೂಪಾಯಿ ಇಟ್ಕೊಂಡಿದ್ರೆ ಇರಲ್ಲ, ಖಾಲಿ ಆಗೋಗುತ್ತೆ. ಬ್ಯಾಂಕಲ್ಲಿ 1000 ರೂಪಾಯಿ ಸೇವ್ ಮಾಡ್ತೀವಿ ಅಂದರೆ ಅದು ಇರಲ್ಲ, ಏನಕ್ಕೋ ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದೇ ನಮ್ಗೆ ಗೊತ್ತಿಲ್ದಿರೇ ಒಂದು 1000 ರೂಪಾಯಿ ನಮ್ಮ ಕಂಪ್ನಿಯಲ್ಲಿ ಕೂಪನ್ ಬೈ ಮಾಡಿಕೊಂಡ್ರೆ ನೀವು ನಿಮ್ಮ ಹೆಸರಲ್ಲಿ ಸೇವ್ ಆಗ್ತಾ ಇರುತ್ತೆ. ಬಂದರೆ ನಿಮ್ಮ ಅದೃಷ್ಟ, ಬಂದಿಲ್ವಾ ಲಾಸ್ಟಲ್ಲಿ ಹೋಮ್ ಅಪ್ಲಯನ್ಸ್ ಕೊಡ್ತೀವಿ. ಎಲ್ಲರ ಮನೆಯಲ್ಲೂ ಹೋಮ್ ಅಪ್ಲಯನ್ಸಿಗೆ ಇಂಪಾರ್ಟೆಂಟೇ. ಇಲ್ಲಿರೋರ ಮನೆ ಎಲ್ಲರ ಮನೆಯಲ್ಲೂ ಎಲ್ಲ ಇದ್ದಾವೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ಇರಲ್ಲ. AC ಆಗ್ಬೋದು, TV, UPS, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಫ್ರಿಜ್ಜು, ವಾಷಿಂಗ್ ಮಿಷಿನ್. ಸೊ ಇದರಲ್ಲಿ ನೀವು ಯಾವುದು ನಿಮ್ಮ ಮನೆಗೆ ಯಾವುದು ಬೇಕಾಗಿದೆಯೋ ಅದನ್ನು ನೀವು ಕೇಳಿ. ಆ 24,000 ಕಟ್ಟಿರ್ತೀರಾ, ಅದಕ್ಕೆ 10% ಅಡಿಷ್ನಲ್ ಆ್ಯಡ್ ಮಾಡಿ ನಮ್ಮ ಕಂಪ್ನಿ ಕಡೆಯಿಂದ 26,400 ರೂಪಾಯಿ ವರ್ತೇಬಲ್, ಅಷ್ಟು ಬೆಲೆ ಬಾಳುವಂತಹ ವಸ್ತು ನಾವು ನಿಮ್ಮ ಮನೆಗೆ ತಲುಪಿಸ್ತೀವಿ, ಎಲ್ಲೇ ಇರಲಿ. ಸೊ ಹಂಗೆ ಒಳ್ಳೆಯ ಯೋಜನೆ ಮಾಡಿದ್ದೀವಿ, ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಉಪಯೋಗಿಸ್ಕೊಂಡು ನಮಗೆ ತುಂಬ ಖುಷಿ. ನಮ್ಮ ಇರ್ಫಾನ್ ಪಾಷಾ ಅವ್ರಿಗೆ, ಗೌರಿಬಿದ್ನವ್ರಿಗೆ, ಅದು ಅವರು ನಮ್ಮ ಮನ್ಸೂರ್ ಭಾಯ್ ಅವರ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಅವ್ರು ಹಾಕಿರೋದು, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಯಾರಿಗೂ ಅಣ್ಣ ಬಂದರೆ ಸಾಕು. ನಾನು ಟೋಕನ್ ಹಾಕಿದ್ದೆ, ನನಗೂ 2 ನಂಬರ್ ಮಿಸ್ ಆಯಿತು. ಅದೃಷ್ಟ ಇಲ್ಲ ಅಣ್ಣ, ನನಗೆ ಬಂದಿದ್ರೆ ಚೆನ್ನಾಗಿರೋದು. ಅಲ್ಲ, ನನಗೆ ಬರ್ದೇ ಇದ್ರೆ ಚೆನ್ನಾಗಿರೋದು. ಯಾಕೆ ಹೇಳಿ, ನನಗೆ ಬಂದ್ಬಿಟ್ಟಿದ್ರೆ ಎಲ್ಲ ಡಮಾರ್ ಆಗೋಗೋದು, ಇವರು ಏನೋ ಗೋಲ್ಮಾಲ್ ಮಾಡೋರು ಅಂತ. ಅದು ಆ ಥರ ಅನ್ನೋದಕ್ಕೆ ಯಾರು ಆ ಥರ ಅನ್ನಲ್ಲ. ಯಾಕಂದರೆ ನಾವು ಎಲ್ಲರ ಮುಂದೆ ಲೈವಲ್ಲಿ, ಹೌದು, ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ ಹೆಂಗೆ ಮಾಡಿದ್ದೀವಿ ಲೈವ್ ಅಂತ. ಇಷ್ಟೊಂದು ಟ್ರಾನ್ಸ್ಪರೆಂಟಾಗಿ ಮಾಡ್ತಾ ಇದ್ದೀವಿ. ಯಾವುದೇ ಥರ ಇದರಲ್ಲಿ ಮೋಸ ಆ ಥರ ಯಾರಿಗೂ ಅನಿಸ್ಲೂಬಾರ್ದು, ಆ ಥರ ಒಂದು ನಾವು ಮಾಡ್ತಾ ಇದ್ದೀವಿ. ನಮ್ಮ ಮಾತಲ್ಲಿ ಒಂದು ಮಾತು ಹೇಳ್ತಾರೆ, ಹೇಳಿ ಹೇಳಿ. ನಸೀಬ್ ಕಿ ಬಾತ್ ಅಂತಾರೆ. ನಸೀಬ್ ಕಿ ಬಾತ್ ಅಂದರೆ ಅದೃಷ್ಟದ ಮಾತಂತ, ಅದೃಷ್ಟ ಅಂತ. ನೋಡಿ, ಎಲ್ರಿಗೂ ಬರೋಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಒಂದು ಗ್ಯಾರಂಟಿ ಕೊಡ್ಬೋದು, ಏನಪ್ಪ ಅಂದರೆ ಲಾಸ್ಟ್ 24 ತಿಂಗಳಾದಮೇಲೆ ಮನೆಗೆ TV, ಸೋಫಾ, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಡೈನಿಂಗ್ ಟೇಬಲ್ ಏನಿಲ್ವೋ ಅದು ನಮಗೆ ಬರುತ್ತೆ ಅಂತ. ಅದಂತೂ ಪಕ್ಕ. ಇದು ಅದೃಷ್ಟದ ಮಾತಿದು. ನಮಗೆ ಬರುತ್ತೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಪಕ್ಕದಲ್ಲಿರೋನಿಗೆ ಹೊಡಿಬೋದು, ಕೂತ್ಕೊಂಡಿರೋರಿಗೆ ಹೊಡಿಬೋದು, ಅಣ್ಣಂಗೆ ಹೊಡಿಬೋದು, ಈ ಅಣ್ಣಂಗೆ ಹೊಡಿಬೋದು, ಹೇಳೋಕ್ಕಾಗಲ್ಲ. ಸೊ ಇದು ಅದೃಷ್ಟದ ಮಾತಿದು. ಏನಾಗೋಣ, ಅದೃಷ್ಟದ ಮಾತಿದು. ಸೊ ಬಂದುಬಿಟ್ರೆ ತಗೊಂಡು ಓಡೋಗ್ಬಿಡಿ, ಪರವಾಗಿಲ್ಲ, ನಿಮ್ಗೆ ಯಾರೂ ಕೇಳಲ್ಲ. ಅಲ್ಲೇ ಅಣ್ಣ, ಅಣ್ಣ ಬ್ಯುಸಿ ಅವರೇ. ಅಣ್ಣ ಅಕ್ಕನಾ, మెగా భారత్ కంపెనీ లిమిటెడ్ వాళ్ళకి ధన్యవాదాలు మాట్లాడేకి అవకాశం ఇచ్చినందుకే. ఈ మెగా భారత్లో మేమేం చెప్పాలనుకోవాలంటే, మన పేదవాళ్ళు వేస్ట్గా ఎంతో అమౌంట్ ఖర్చు చేస్తూ ఉంటారు. ఎట్లా అంటే, ఒక సిగరెట్ వచ్చి 12 రూపాయలు ఇవ్వడు తీసుకుండా, ఒక మొబైల్ మీకు లైవ్లో, మీరు మొబైల్ ఎత్తుకొని లైవ్లో క్యాలిక్యులేటర్ తీసుకుండా చెక్ చేసుకుండా మేము ఎంత వేస్ట్ చేస్తూ ఉన్నామో అనేది మీరు మొబైల్ క్యాలిక్యులేటర్ తీసి చెక్ చేసుకుండా, దినానికి వచ్చి 5 సిగరెట్లు తాగితే ఇంటూ 12 రూపాయలు, 60 రూపాయలు ఇంటూ 30 దినాలు కొట్టండా 1800 రూపాయలు అవుతుంది. ఒక నెలకి సిగరెట్లు 5 సిగరెట్లు పెట్టుకుంటే 1800 రూపాయలు అవుతుంది. ఇంటూ 12 నెలలు కొట్టండా ಒಂದು ನಿಮಿಷ. ಈಗ 21,600 ರೂಪಾಯಿ ಆಯ್ತಂದೆ. 15ನೇ ತಾರೀಕು ಒಳಗಡೆ ಯಾರೆಲ್ಲ ಪೇಮೆಂಟ್ ಮಾಡಿದ್ರು ಅವ್ರ ಕೂಪನ್ಸ್ ಎಲ್ಲ ಇದ್ರಲ್ಲಿ ಹಾಕಿದೀವಿ. ಖಾಲಿ ಇದ್ದದ್ದು ತೋರಿಸಿದೀವಿ, ಎಲ್ಲರೂ ನೋಡ್ಕೊಂಡಿದ್ದೀರಾ. ಅವ್ರದ್ದೆಲ್ಲ ಹಾಕಿ ಇದ್ರಲ್ಲಿ ತಿರುಗಿಸ್ತಾ ಇದೀವಿ. ಈಗ ಟೀ ಶರ್ಟ್ ಹಾಕಿರ್ಬೇಕು, ಇಲ್ಲ ಹಾಫ್ ಶರ್ಟ್ ಹಾಕಿರ್ಬೇಕು. ಫುಲ್ ಶರ್ಟ್ ಅವರು ಯಾರು ಬರಲು ಸಾಧ್ಯವೇ ಇಲ್ಲ. ಫುಲ್ ಶರ್ಟ್ ಹಾಕಿರೋರು ಯಾರು ಬರಲು ಸಾಧ್ಯವೇ ಇಲ್ಲ. ಟೀ ಶರ್ಟ್ ಹಾಕಿರ್ಬೇಕು. ಯಾರಿಗೆಲ್ಲ ಆಸೆ ಐತೆ ಎತ್ತಬೇಕು ಅಂತ, ನಿಮಗೆ ಬರಲಿ, ದೇವ್ರು ಒಳ್ಳೇದು ಮಾಡಲಿ. ಒಬ್ಬೊಬ್ಬರಾಗಿ ಬನ್ನಿ, 20 ಜನ. ಫಸ್ಟು 20 ಗೋಲ್ಡ್ ರಿಂಗ್ಸ್ ಮಾಡೋಣ. ಟೀ ಶರ್ಟ್ ಹಾಕಿ ಒಬ್ಬೊಬ್ಬರಾಗಿ ಆ ಕಡೆಯಿಂದನೇ ಬನ್ನಿ, ಅಲ್ಲೇ ಇರಿ, ಒಬ್ಬೊಬ್ಬರಾಗಿ ಬರ್ರಿ. ಅಲ್ಲೇ ಇರಿ, ಲಾಕ್ ಮಾಡಿ, ನಾನು ಹೇಳ್ತೀನಿ, ನೀವು ಲಾಕ್ ಮಾಡಿ. ಒಂದೊಂದೇ ನೀವು. హలో చూడండి, వేస్ట్ యాడ్ చేస్తా ఉన్నామంటే మన వాళ్ళ, మన బిడ్ల పాపలు కూడా మనం పెడతా ఉండలేదు. సిగరెట్ కంపెనీ వాళ్ళని బతికిస్తా ఉన్నాం, సారే కంపెనీ వాళ్ళని బతికిస్తా ఉన్నాం. వాళ్ళు బిల్డ్ అయితే వాళ్ళు సావుకారులు అవుతా ఉన్నారు, మన ఇంకా వాళ్ళు సావుకారుతాం. మనకు ఆ తెలుగులే లేదంటే పోయి స్టాండర్డ్గా పోయి హోటల్ దగ్గర సిగరెట్ తక్కువనే ఏమరాయడో సిగరెట్ తక్కుతున్నాడో అంటే తెలుస్తా ఉండలే. మన ఇంట్లో మన పెండ్లాంలో
ఎంతో మా యజమాని సంపాదించకపోయినారు అనుకో అంటారు. ಈಗ ನಿಮ್ಮ ಹೆಸರು? ನಾಗೇಶ್, ಗಾಂಧಿನಗರ. ಗಾಂಧಿನಗರ ನಾಗೇಶ್ ಅವರು ಎರಡು ಕೈ ಮೇಲೆ ಎತ್ತಬೇಕು. ನೀವೆಲ್ಲಿ ನೋಡಬೇಕು? ಆ ಫ್ಯಾನ್ ನೋಡಬೇಕು, ಕೆಳಗಡೆ ನೋಡಬಾರ್ದು. ಕ್ಲೀನಾಗಿ ಫುಲ್ಲು ಎಲ್ಲರನ್ನೂ ಕದಲಿಸ್ಬೇಕು. ಎಲ್ಲರನ್ನೂ ಕದಲಿಸಿ ಒಂದು ಎತ್ತಿ ಅದರಲ್ಲಿ ಕೊಟ್ಟು ಹಿಂಗೆ ಬಂದ್ಬಿಡ್ಬೇಕು. ಓಕೆನಾ? ಎಲ್ಲ ಕದಲಿಸಿ. ಬರ್ತಾ ಇದ್ದೆ ನೋಡೋಣ. ಹಲೋ, ಸರ್ ಮೇಲೆ ನೋಡಬೇಕು. ಹಾಂ, ತೆಗಿರಿದು ಮೇಲೆ ನೋಡಿಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಟೋಕನ್ ಅದರಲ್ಲಿ ಇಕ್ಕಬೇಕು. ಬಿಡಿ. ಒಂದು ಸತಿ ಸಾಕು. ಮೇಲೆ ನೋಡಿ ಮಿಕ್ಸ್ ಮಾಡಿ. ಲೆಕ್ಕ ಹಾಕ್ಕೊಳ್ಳಿ. ಬನ್ನಿ, ಒಂದು ರೌಂಡ್ ಹಾಕಿ ಸಾಕು. ಒಂದು ರೌಂಡ್ ತಿರುಗಿಸಿ ಸಾಕು. ಅಣ್ಣ ಮೇಲೆ ನೋಡಬೇಕು. ಹಾಂ, ಮೇಲೆ ನೋಡಿ. ಒಂದೇ. ಥ್ಯಾಂಕ್ ಯು ಅಣ್ಣ. ಆ ಅದೃಷ್ಟ ದೇವತೆ ನಿಮಗೆ ಒಲೀಲಿ. ನಮಗೆ ಈಗ ಸೂಪರ್ ಅಣ್ಣ. చెక్ చేసుకోండి. ಸಂತೋಷ್ ಅವರೇ, ಯಾರಿಗೆ ಅದೃಷ್ಟ? ರಿಂಗ 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 ಎಷ್ಟಾಗಿದೆ ಲೆಕ್ಕ ಹಾಕಿ.
ಅಲ್ಲಿ ಇನ್ನೂ 9 ಬರಬೇಕು. ನೀವು ಎದ್ದಿದ್ರಿ ಬಿಡ್ರಿ ಸಾಕು. ಇನ್ನೂ 9 ಜನ ಬನ್ನಿ ಮೇಲಕ್ಕೆ ಬರ್ಬೋದು. ಗೌರಿಬಿದನೂರು ಇಮ್ರಾನ್ ಪಾಷಾ ಅವರು ತಾರ್ವೆ ಹೊಡೆದಿಲ್ಲ, ಅವ್ರು ಬರ್ಬೇಕು ಮೇಲೆ ಬನ್ನಿ. ಹಾಂ ಫೋನ್ ಸರ್. ಒಬ್ಬೊಬ್ಬರಾಗಿ ಒಂದ್ಸತಿ ತಿರುಗಿಸಿ ಸಾಕು. 20 ಬಂಗಾರದ ಉಂಗುರಗಳು ಯಾರ ಪಾಲಿಗೆ ಈಗ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸೂಪರ್ ಸರ್. ಹಂಗೆ ಇವರೇ ಮಹೀಂದ್ರ ತಾರ್ ವಿನ್ನರ್. ಲಾಸ್ಟ್ ಟೈಮ್ ಬಂದಿರಲಿಲ್ಲ. ಚಪ್ಪಾಳೆ ಒಂದ್ಸಲ ಜೋರಾಗೆ. ಮಹೀಂದ್ರ ತಾರ್ ವಿನ್ನರ್ ಇವರೇ. ಅದೃಷ್ಟ ಮಾಡಿರ್ಬೇಕು. ಇವಾಗ ಮತ್ತೆ 4 ಕೂಪನ್ ಹಾಕೊಂಡಿದ್ದಾರೆ ಅವ್ರ ಮನೆಯವರು. ಮತ್ತೆ 4 ಕೂಪನ್ ಹಾಕೊಂಡಿದ್ದಾರೆ. 4 ಎಷ್ಟಾಯ್ತು ನೋಡಿ ಸರ್. ಇನ್ನು 3 ಬನ್ನಿ. ಯಾರನ್ನ ಬನ್ನಿ, ಬೇರೆಯವ್ರಿಗೆ ಅದೃಷ್ಟ ಬರಲಿ. ನೋಡಿ ನೀವೆತ್ತ ಕೂಪನ್ನು ಅವ್ರಿಗೆ ಹೊಡೆದ್ರೆ ಎಷ್ಟೋ ಜನ ನೆನೆಸ್ಕೊಂತಾರೆ, ಯಾರೋ ಪುಣ್ಯಾತ್ಮ ಎತ್ತಿದ್ದಾರೆ ಅಂತ. ಆ ಚಾನ್ಸು ಮೆಗಾ ಭಾರತದಲ್ಲಿ ಇದೆ, ಉಪಯೋಗಿಸ್ಕೊಳ್ಳಿ. ಮಂಜೇಶ್ ఒకటెత్త రాప నువ్వు. ಮಂಜೇಶ್ ರಾ. ಅಲ್ಲ ಅಣ್ಣ ಇಲ್ಲೇ ಇದ್ದಾರೆ. ಅಣ್ಣ ಸರ್ ಅವ್ರ ನಂಬರ್ ತೋರಿಸ್ಬಿಡಿ ಸರ್. ಖುಷಿ ಆಗಲಿ ಅವರು ನೋಡಿ ಸರ್. ಆಯ್ತಾ? ಈಗ ಅಲ್ಕೆ ನೋಡ್ಕೊಳ್ರಿ, ಬರ್ತಾ ಇದೆ ರಿಂಗ್ ರಿಂಗ. ಲೈವ್ ಅಲ್ಲಿ ನೋಡ್ತಾ ಇರೋ ಅವರು ಪಾಪ ಇನ್ನ ನೋಡ್ಸಿಲ್ಲ ಅಂತ ನೋಡ್ತಾ ಇದ್ದೇವೆ. ಬನ್ನಿ ನೋಡಿ ಬಂದ್ಬಿಡ್ತು. ಯಾರಿಗೆ ಬಂದಿದೆ 20 ರಿಂಗ್ಸು. ಅದೃಷ್ಟ 20 ಜನರು. ಸೌಂಡ್ ಬರ್ತಾ ಇಲ್ಲ. ಇವತ್ತು ನಮಗೆ ಸ್ವಲ್ಪ ತೊಂದರೆಗಳು. ಕೆಲವರು ತುಂಬ ಜನ ಸೌಂಡ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಲೈವಲ್ಲಿ. ಅದಕ್ಕಾಗಿ ಸೆಟ್ ಮಾಡ್ತಾ ಇದ್ದಾರೆ.
మాట్లాడతానే ఉండము ఇర్రి ಒಂದು ನಿಮಿಷ. ಈ ದಿನ 20 ಗೋಲ್ಡ್ ರಿಂಗ್ಸ್ ವಿನ್ನರ್ಸ್ನ ಮೊದಲನೆಯ ಗೋಲ್ಡ್ ರಿಂಗ್ ವಿನ್ನರ್ ಯಾರು ಅಂತ ನಿಂತ್ಕೊಂಬಿಡಿ. ಬೇಡ ನಿಂತ್ಕೊಂಬಿಡಿ, ಅಲ್ಲೇ ನಿಂತ್ಕೊಳ್ಳಿ. ಬೇಡ ಅಲ್ಲೇ ನಿಂತ್ಕೊಳ್ಳಿ, ಆ ಕಡೆ ಹೋಗ್ಬಿಡಿ, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಮೊದಲನೆಯ ಬಂಗಾರದ ಉಂಗುರದ ವಿನ್ನರ್ B2733 2733 2733. ನಿಮಿಷ ರೆಡಿ ಆಗ್ತದೆ. ನೋಡ್ತಾ ಇರಿ ಟೋಕನ್ಸ್ನ. ಮೊದಲನೆಯ ಚಂದಾದಾರರು ಮಾಡಿ. ಜೂಮ್ ಓಕೆನಾ? 2733 B2733 2733 ಐತೆ ನೋಡ್ರಪ್ಪ. A519 A519 ಜೂಮ್ ಮಾಡಿ. A5 C6915 C 6195 6195 C series. C series 6195 6195. A562 A565 2 562 562 562 562 A1631 A1631 1631 1631 B3836 B3836
బి 3836, బి 3836, సి 5503, సి 5503, 5503, సి 5503, బి 2922, బి బి 2922, బి 2922, బి 2961, బి 2961, బి 2961, బి 6488, సి 6658, C
ಫ್ರೆಂಡ್ಸ್ ಇದರಲ್ಲಿ ಸೌಂಡ್ ಬರ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಈಗ ಮೆಗಾ ಭಾರತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲೇ ನೀವು ಇನ್ನೂ ನೋಡ್ಬೋದು. ಅದರಲ್ಲೂ ಬರ್ತಾ ಇರುತ್ತೆ, ಅದರಲ್ಲೂ ಬರ್ತಾ ಇರುತ್ತೆ, ಅದರಲ್ಲೂ ಬರ್ತಾ ಇರುತ್ತೆ. ಎಲ್ಲ
5 ಜನಕ್ಕೆ ಲಕ್ಕೀಸ್ ಬಹುಮಾನ ಕೊಡಲಾಗುವುದು. ಆ ಲಕ್ಕೀಸ್ ಧ್ಯಾನ ಮಾಡೋಣ. ಎಲ್ಲರೂ ಕಾತುರದಿಂದ ನೋಡ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ತಡ ಆಗ್ತಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲೋಟ್ ಮಾಡ್ತೀವಿ. ಹಂಗೆ ನೋಡ್ತಾ ಇದ್ದೀವಿ. ಈಗ 5 ಜನ ಗೋಲ್ಡ್ ನೆಕ್ಲೆಸ್ ಯಾವಾಗ ಎಲ್ಲ ಕಾರಣದಿಂದ ಇಷ್ಟೊಂದು ಇದ್ದಂತಹ ನಿಮ್ಮ ಈಗ ಬರ್ತಾ ಇದೆ. 5 ಜನ ಬರಬೇಕು. 5 ಜನ ಒಂದು ಟೀ ಶರ್ಟ್ ಹಾಕಿರೋದು ಆವಾಗ ಬಂದಿರೋದಿಲ್ಲ. ಮಿಕ್ಸ್ ಮಾಡಿ ಒಂದು
ಲಿಂಕ್ ಕಳಿಸಿರೋದ್ರಲ್ಲಿ ಮಾತ್ರ ಸೌಂಡ್ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಿಂಕ್ ಕಳಿಸಿರೋದ್ರಲ್ಲಿ ಮಾತ್ರ ಸೌಂಡ್ ಇಲ್ಲ. ಮೆಗಾ ಭಾರತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಇದೆ, ಅದಕ್ಕೇ ನಾವು ಇನ್ನೊಂದರಲ್ಲೂ ಲೈವ್ ಮಾಡಿಸಿದ್ದೀವಿ. ಅದರಲ್ಲಿ ಹೋಗಿ ನೀವು ನೋಡ್ಕೋಬೋದು, ಅದರಲ್ಲೂ ಸೌಂಡು ಎಲ್ಲ ಇದೆ. ದಯವಿಟ್ಟು ತಮ್ಮಲ್ಲಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. B2961 ಪೈಗಂಬರ ಇಮಾನ್, A1106 20 ಗೋಲ್ಡ್ ರಿಂಗ್ಸ್ ವಿನ್ನರ್ಸ್, A1106 ಪ್ರದೀಪ್ ಎಸ್, B2733 ಅದೀರಾ ಅಜಾನ್, C6914 ನಾಜಿಯಾ, A562 ಉರ್ಮಾನ್, A1631 ಶ್ರುತಿ ಜಿ, B2922 ಮಿರ್ರಾ ಸ್ಟೆಡ್, B3194 ಮೊಹಮ್ಮದ್ ಉಮರ್, B3932 ಬಾಬಾ, A519 ರೋಶನಿ MPP, B3836 ಮೊಹಮ್ಮದ್ ಅನಾಜ್, C6195 ಗೋಪಾಲ್, C5503 ರಾಜಾ, B3130 ನಾಜಿಯಾ ಖಾನ್, C6488 ಶ್ರೀನಿವಾಸ್ ಆರ್, B2699 ಜೈನಬ್, A1268 ಕಾವ್ಯ, C6658 ಕೆ ವೆನ್ನೆಲಾ, C6058 ಸಿದ್ದನಗೌಡ ಹಳೆಮನಿ, B3729 ಮುರ್ತುಜಾ, ಅದೇ ರೀತಿ ಗೋಲ್ಡ್ ನೆಕ್ಲೆಸ್ ವಿನ್ನರ್ಸ್ C7189 ರಾಮಕೃಷ್ಣಪ್ಪ, B
3211 MD Buran, C6888 Manjunatha B, A706 Mani S, A2050 ಅಯ್ಯದಿ ಪಾಷಾ. ಇಷ್ಟು ಜನ ವಿನ್ನರ್ಸು ಇಲ್ಲೆಲ್ಲ ಯಾರೆಲ್ಲ ಇದ್ದೀರಾ ಅವ್ರು ಈಗಲೇ ಕಲೆಕ್ಟ್ ಮಾಡ್ಕೋಬೋದು, ಇಲ್ಲದೆ ಇರೋರು ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೋಬೋದು. ಗೋಲ್ಡ್ ರಿಂಗ್ ಒಂದು ಎತ್ಕೊಳ್ಳಿ ಸರ್. ನಿಮ್ಮ ಟೋಕನ್ ನಂಬರ್ ಹೇಳಿ ಸರ್. A562 ರುಮಾನ್, A562 ರುಮಾನ್ ಗೋಲ್ಡ್ ರಿಂಗ್ ವಿನ್ನರ್.